ಗಾಯ್ಸ್ ಇವಾಗಿರೋ ಅಂಗಡಿ ಈ ಥರ ಮುಂಚೆ ಇರೋ ಅಂಗಡಿ ಆ್ಯಕ್ಚುಲಿ ಇದು ಮುಂಚೆ ಇತ್ತು ಅಂಗಡಿ, ಇದು ಮುಂಚೆ ಇರೋ ಅಂಗಡಿ ಅದಾದ್ಮೇಲೆ ಇದು ಬಾಡಿ ಕೊಟ್ಟಿದ್ವಿ ಮತ್ತು ಆಚೆದು ಹೊರ ಅಂಗಡಿ. ಸೊ ಈ ಥರ ಆಗಿ ಈ ಥರ ಮಾಡಿದ್ದಾರೆ ಅಪ್ಪ, ಇದನ್ನು ನಾವು ನಡ್ಸ್ಕೊಂಡು ಹೋಗ್ತಿದ್ವಿ. ಸೊ ಈ ದಿನ ಇದರಲ್ಲಿ ಲಾಗ್ ಆಗಿರ್ತದೆ. ಹಾಗೆ ನೋಡ್ಬೋದು ನಮ್ಮ ಅಂಗಡಿ ಹೇಗಿತ್ತು ಈ ಮುಂಚೆ ಇದ್ದೋಗಿ ಈಗ ಫುಲ್ಲು ಡಿಫ್ರೆನ್ಸ್ ಉಂಟು. ಯಾಕೆಂದರೆ ತುಂಬ ಅಗಲ ಆಗಿದೆ, ಮಿಷಿನ್ ಇದೆ, ಫ್ರಿಜ್ ಇದೆ. ಫ್ರಿಜ್ಜಲ್ಲಿ ಕೆಲವು ತರಹ ಜ್ಯೂಸ್ಗಳು ಮಾಡ್ತೀವಿ. ಹಾಗೆ ಗೈಸ್ ಈ ವಿಡಿಯೋ ನಮ್ಮ ಅಂಗಡಿ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗಾಯ್ಸ್ ಇವತ್ತು ಕೂಡ ಅಂಗಡಿ ಬಗ್ಗೆನೇ ಮಾಡುವಂತಿದ್ದದು. ಸೊ ನಮ್ಮ ಕೆಲವು ಒಪಿನಿಯನ್ ಕೇಳು ಹೇಗೆ ಅಂತ ಅಂಗಡಿದು. ಇವತ್ತು ದಿವಸ ಲೇಟಾಗಿ ಮಾಡ್ತೀನಿ ಗಾಯ್ಸ್, ನೋಡೋಲ್ಲ ಕಂಟೆಂಟ್ ಇಟ್ಕೊಂಡು ಮಾಡ್ತೀನಿ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ಬರ್ತೀನಿ. ಈಗ ಕೆಲವು ಐಡಿಯಾ ಸಿಗೋಲ್ಲ, ಕೆಲವು ಟೈಮ್ ಇಲ್ಲ. ಸೊ ಹಾಗೋಸ್ಕರ ನೋಡ್ತೇರಿ, ನಗ್ತೇರಿ, ನಗಿಸ್ತೇರಿ. ನಿಮ್ಮ ಪ್ರೀತಿಯ ಮೋಹನ್ ಡಿ ವ್ಲಾಗ್ಸ್ ನೋಡ್ತೇರಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡುವ. ಈಗ ಸದ್ಯಕ್ಕೆ ಮಾಡ್ತಾಯಿದ್ದೀನಿ ಅಣ್ಣ. ನಮ್ಮ ಮುಂಚೆ ಅಂಗಡಿ ಈ ಅಂಗಡಿ ಏನು ಡಿಫ್ರೆನ್ಸ್? ಇವತ್ತು ಲಾಗ್ ಏನಂತ ಹೇಳಿದ್ರೆ ಅಂಗಡಿ ಬಗ್ಗೆ ಲಾಗ್ ಮಾಡ್ತಿದ್ದೀನಿ. ಮುಂಚೆ ಇದ್ದದ್ದು ಸ್ವಲ್ಪ ಗುಂಡಿಯಲ್ಲಿತ್ತು ಕೆಳಗೆ, ಸ್ವಲ್ಪ ಜನಗಳು ಅಟ್ರಾಕ್ಷನ್ ಆಗ್ತಿರ್ಲಿಲ್ಲ. ಅಂದ್ರೆ ರೋಡ್ ಇಳಿಬೇಕು, ಇಳ್ಕೊಂಬರ್ಬೇಕು ಸ್ಟೆಪ್ ಎಲ್ಲ ಅಂತ. ಅದು ಹೈಯೆಸ್ಟ್ ಕಸ್ಟಮರ್ ಲೈಕ್ ಮಾಡ್ತಿದ್ದೆ ಅಂಗಡಿ. ಯಾಕೆ? ಒಂಥರ ಎಲ್ಲದಕ್ಕೂ ಸಹ ಕಂಫರ್ಟಬಲ್ ಇತ್ತು ಒಳಗಡೆ ಅಂತ. ಹೌದು, ನಾವು ಮುಂಚೆ ಇದ್ದ ಕೀಗಳು ಇರಬೇಕು. ಎಂತ ಇರಬೇಕು ಅಂಗಡಿಯಾ? ಇವಾಗ ಒಂಥರ ಇಂಪ್ರೂವ್ ಆಗಿದೆ. ಜಾಗ ಉಂಟು, ಚಂದ ಫ್ರೆಶ್, ಎಲ್ಲದಕ್ಕೂ ಕೊಡ್ಲಿಕ್ಕೆ, ಓಡಾಡ್ಲಿಕ್ಕೆ ಆಚೆ ಈಚೆ ಚೆಂದ ಉಂಟು. ಮತ್ತೆ ಯಾರು ಬಂದ್ರೆ ಗಾಡಿ ನಿಲ್ಲಿಸಿ ಅಪ್ಪ ಬರ್ಬೋದು ಒಳಗೆ, ಅಂದ್ರೆ ರೋಡ್ ಹತ್ರ ಇದ್ದಕ್ಕೆ. ಆದ್ರೆ ಇನ್ನೇನ್ ಮಾಡ್ಲಿಕ್ಕೆ ಅವರು ಕಾರ್ಮೈಸ್ ರಿಟರ್ನ್ ಅಂತ ಹೇಳ್ತಾರಲ್ಲ ಆ ಥರ. ಇವಾಗ ನೆಕ್ಸ್ಟ್ ಇನ್ನೊಂದು 6 ತಿಂಗಳಷ್ಟೇ ಅಂಗಡಿ ಹೋಗ್ತಿದ್ರು. ಹಾಗೆ ನಿನ್ನ ಪ್ರಕಾರ ಹೇಗೆ ಈ ಅಂಗಡಿ ಲಕ್? ಅದೀಗ ಹೋದ್ರೆ ಬ್ಯಾಡ್ ಲಕ್. ಅದು ಏನು ಮಾಡ್ತಾರಲ್ಲ. ಮತ್ತೊಂದು ಅದಲ್ಲ, ಎಲ್ಲ ಬರ್ಕೊಂಡಿರ್ಬೇಕು. ಗಾದೆ ಉಂಟಲ್ಲ ಆಗ, ನನಗೆ ಗೊತ್ತಿಲ್ಲ, ಮರ್ತೇನೆ. ನಾನು ಏನೋ ಅನ್ಕೊಂಡೆ ಮರ ಹೇಳುವ, ಗಾದೆ ಗೊತ್ತಿದ್ದೀವಿ ನಿಮ್ಮ ಮಂಗನಿಗೆ. ಹಾಗೆ ನಮಸ್ತೆ. ಹಾಂ, ಏನು ಹೇಳ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಏನು ಹೇಳ್ತೀವಿ? ಎಂತ ಮಾಡುದು ಈಗ ನಾವೆಲ್ಲ ಹೇಗಾಗ್ತುಂಟು? ತೊಂದರೆ ಇಲ್ಲಪ್ಪ, ವೆರಿ ಗುಡ್. ನಿಮ್ಮ ಅಂಗಡಿ ಸೂಪರ್. ಗಣೇಶಣ್ಣ ಇದ್ದಾರಲ್ಲ, ಅವರು ಮೊದಲು ನಿಮ್ಮ ತಂದೆ ಇದ್ದಾರಲ್ಲ, ಅವರು ಭಾರಿ ಕಷ್ಟಪಟ್ಟಿದ್ದಾರೆ ಪಾಪ. ಅವರು ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಜನ. ಇವತ್ತು ಲಾಗ್ ಏನಂತ ಹೇಳಿದ್ರೆ ನಮ್ಮ ಅಂಗಡಿ ಬಗ್ಗೆ ಲಾಗ್. ಮುಂಚೆ ಈಗ ಇದಕ್ಕೆ ಏನು ಡಿಫ್ರೆನ್ಸ್? ಮುಂಚೆ ಈಗ ಅಜಗಜಾಂತರ ಉಂಟು, ಸೂಪರ್. ಈಗ ಸರ್ವಿಸ್ ಒಳ್ಳೆದುಂಟು, ಅಂಗಡಿ ಎಲ್ಲ ದೊಡ್ಡದಾಗಿದೆ, ಬಾಯಾರಿಕೆ ಎಲ್ಲ ಸೂಪರ್ ಆಗ್ತದೆ. ಒಳ್ಳೊಳ್ಳೆ ಜ್ಯೂಸು, ಪೈನಾಪಲ್ ಇದೆ, ಮತ್ತೆ ಬಚ್ಚಂಕಾಯಿ, ಮತ್ತೆ ಎಲ್ಲ ಇದೆ, ಮಜ್ಜಿಗೆ ತುಂಬಾ ಸೂಪರ್ ಆಗ್ತದೆ. ನಾನು ದಿವಸ ಒಂದು ಮಧ್ಯಾಹ್ನ ಬರ್ತೇನೆ, ಸಾಯಂಕಾಲ ಬರ್ತೇನೆ. ಜ್ಯೂಸು ಮತ್ತೆ ಟೀ, ಬಣ್ಣೆಲ್ಲ ಇದೆ, ಸಂಜೀರ, ಮತ್ತೆ ಯಾವುದು ಬಾಳೆಹಣ್ಣು ಅದೆಲ್ಲ ಇದೆ, ಎಲ್ಲ ತಗೊಂಡು ಹೋಗ್ತೇನೆ. ಸೂಪರ್ ಸರ್ವಿಸ್. ನನ್ನ ಹತ್ರ ಒಮ್ಮೊಮ್ಮೆ ದುಡ್ಡು ಇರುದಿಲ್ಲ, ಅರ್ಜೆಂಟ್ ಬರ್ತೇನೆ, ಹಾಲು ಮೊಸರು ಬೇಕು, ಕೊಡ್ತಾರೆ, ದುಡ್ಡು ಕೊಡ್ತೇವೆ, ರಿಟರ್ನ್ ಕೊಡ್ತಾರೆ, ನಾ ಮಾಡ್ತೇವೆ, ಮಾಡ್ತೇವೆ. ಕ್ಲೀನ್ ಸಾಲ ಕೇಳಿ ಸ್ನೇಹ ಕಳೆದು ಬರ್ತಿದ್ದಾರೆ, ಅರ್ಜೆಂಟ್ ಕೊಡ್ತಾರೆ ಪಾಪ. ನಮ್ಮ ಒಳ್ಳೆ ಫೆಸಿಲಿಟಿ ಇದೆ ಪಾಪ, ಒಳ್ಳೆ. ಅವರು ಅಕ್ಕ ಸಹ, ಅಣ್ಣ ಸಹ, ಮತ್ತೆ ಮಕ್ಕಳು ಸೂಪರ್ ಸರ್ವಿಸ್, ತೊಂದರೆ ಇಲ್ಲ. ಒಳ್ಳೆ ಅಂಗಡಿ, ಕಲ್ಲೇರಿಯಲ್ಲಿ ಕಂಡಂತ ಸೂಪರ್ ಅಂಗಡಿ. ಥ್ಯಾಂಕ್ ಯು. ಅದಕ್ಕೆ ಪರ್ಮನೆಂಟ್ ಈಗಲ್ಲ, ಒಂದು 10-15 ವರ್ಷ ಆಯ್ತು. ಮೊದಲಿಂದ ಬರ್ತಿತ್ತು ಒಂದೇ ಅಂಗಡಿ, ಅದು ಸಣ್ಣ ಇತ್ತು, ಅಲ್ಲಿ ಕೆಳಗಿತ್ತು. ಅದೇ ಈಗ ಸ್ವಲ್ಪ ದೊಡ್ಡದಾಗಿದೆ, ಖುಷಿ ಆಯ್ತು. ವ್ಯಾಪಾರ ಮಾಡಿ, ಜನಗಳ ಸೇವೆ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಸರ್, ಥ್ಯಾಂಕ್ ಯು. ಒಂದು ಪ್ಯಾಕೆಟ್ ಕೊಡಿ ನನಗೆ. ಅದು ಯಾವಾಗ ಹಾಕುದಾ? ಅದು ಬಿಡಿ ನೋಡ್ತೇನೆ ನಾನು, ನಿಮ್ಗೆ ನೋಡ್ತಾ ಇರ್ತೇನೆ. ನಾಳೆ ಬರ್ತದಾ? ನಾಳೆ ಅವ್ರದ್ದು ಅಪ್ಲೋಡ್, ನಮ್ದು ಡೈಲಿ ಲಾಗ್ಸ್ ನಮ್ದು. ಹಾಗೆ ಚಂದ ಹೇಳಿದ್ರಿ, ಖುಷಿ ಆಯ್ತು. ಹಾಗೆ ಈ ಥರ ನಮ್ಮ ಬಾಂಧವ್ಯ ಎಲ್ಲ ಖುಷಿ ಆಯ್ತು. ನಂಗೆ ಒಂದು ಪ್ಯಾಕೆಟ್ ಕೊಡಿ. ಯಾವ್ದು ಹಾಕುದು? ಇದು ರೊಟ್ಟಿಯಾ?
ಬೈಕ್ ತರಲಿಕ್ಕೆ ಹಾಂ ಸ್ಕೂಟಿ ಕೊಟ್ಟಿದ್ದೇನೆ ಗ್ಯಾರೇಜ್ ತರ್ತಾನೆ. ಹಾಂ ಹಾಂ ನಿಮ್ಮ ವಿಡಿಯೋ ನಾವು ನೋಡ್ಬೇಕು ನಮ್ಮ ವಿಡಿಯೋ ನಿಮ್ಗೆ ನೋಡ್ಲಿಕ್ಕೆ ಪುರ್ಸೋದಿರುವುದಿಲ್ಲ ಅಲ್ಲ ಹಾಂ ಒಮ್ಮೆ ನನ್ನ ಮುಖ ನೋಡು, ನಾನು ನೋಡೋ ಪರಿಸ್ಥಿತಿಯಲ್ಲಿ ಇದ್ದೇನೆ. ನನ್ನೀಗ ಯಾರಾದ್ರೂ ನೋಡ್ಕೊಳ್ಬೇಕು ಸ್ಮಾರ್ಟ್ ಆಗಿದ್ದೀನಿ ಮಾರಿ ನೋಡು ಇದ್ದಲ್ಲಿ ಇದ್ದೇ ಆಗ್ತುಂಟು. ಅಣ್ಣ ಏನು ಹೇಳ್ತೀವಿ ಇವತ್ತು ನಮ್ಮ ಲಾಗ್ ಏನಂತ ಹೇಳಿದ್ರೆ ನಮ್ಮ ಅಂಗಡಿ ಬಗ್ಗೆ ಲಾಗು. ಅಂಗಡಿ ಬಂದ್ ಮಾಡುದು. ಅಂಗಡಿ ಬಂದ್ ಮಾಡೋದಲ್ವಾ, ಅಂಗಡಿ ಬಗ್ಗೆ ಲಾಗ್ ನಮ್ದು. ಹೇಗೆ ನಮ್ದು ಮುಂಚೆ ಇದ್ದ ಅಂಗಡಿಗೂ ಇರೋ ಅಂಗಡಿಗೂ ಡಿಫ್ರೆಂಟ್ ತುಂಬಾ ಉಂಟು. ಮೊದಲು ಗುಂಡಿಯಲ್ಲಿ ಈಗ ಮೇಲೆ ಉಂಟು ಅಪ್ಪರಲ್ಲಿ ಅಷ್ಟೇ. ಬೇರೆ ಬೇರೆ ಪುಲ್ಟರ್ ಸೋಡ ಒಂದು ಹಾಗೆಲ್ಲ ಮತ್ತೆ ಉಂಟು. ಹೌದು ಮುಂಚೆ ಇದ್ದದು ಈಗಿರುವಕ್ಕೂ. ನಾನು ಬರ್ತೇನೆ, ಈಗ ನಂಗೊಂದು ಬನ್ ಬೇಕಾಯ್ತು ಒಂದು ಪ್ಯಾಕೆಟ್ ಪಾರ್ಸಲ್ ಬಂದಾಗ್ತದೆ. ಹೇಳಿದ್ದೇನೆ ನಾನು ಪಾರ್ಸಲ್ ಬಂದಾಗ್ತದೆ ಮಸಾಲದಾನೆ ಸೈಪನ ಸಾವು ಇದೆ ತಾನಾಜುಂಟು ಈತೆ ಪೋಯ್ತಿನ ಸೈಪನ ಎಂತ ಪೆಟ್ಟು ಫೋನ್ ನಿಕ್ಕಾಜು ಇತ್ತ ಈ ಫೋನ್ ನಿಕ್ಕಾಜು ಯಾರು ಪಾಸ್ ಮಾಡಿದ ಎಲ್ಲ ಬುಕ್ ಬಂದ ಇರ್ಲಿ ಹೋಗ್ಲಿ ನಿಂದೆ ನಿಮ್ಮ ಒಪಿನಿಯನ್ ಅವ್ನು ಹೇಗೆ ಹೋಗ್ತಾನೆ. ನಿನ್ನ ಒಪಿನಿಯನ್ ಪಾರ್ಸಲ್ ಇವಾಗ ಅಂಗಡಿ ಹೋಗಿ ಬೇನದ ಸುಮ್ಮ ಆಡಿಯನ್ಸ್ ಕೇಳಿದ್ರು ನೀವೆಂತ ನೈಟೇ ವಿಡಿಯೋ ಮಾಡ್ತೀವಿ ಸೌಂಡ್ ಹಾಕಾಯ್ತಾ ಫ್ರೀ ಅಂತ ಹೇಳಿ ಯಾಕೆ ಎಂತ ಇದು ಲಾಗ್ ಮಾಡುವಾಗ ನೀವು ಮಾತಾಡೋದು ಮಾಲೆ ಬಾ ಕಷ್ಟ ಆಗ್ತದೆ ಮತ್ತೆ ಹೋಗಿ ಎಡಿಟ್ ಮಾಡಲಿಕ್ಕೆ. ಅಲ್ಲ ನಿಮಗೆ ಹೇಳ್ತಿರೋದು ಅಣ್ಣ ತುಂಬಾ ಅಪ್ಡೇಟ್ ಆಗಿದೆ ಮೊದಲಿಗಿಂತ ಸಹ ತುಂಬಾ ಅಪ್ಡೇಟ್ ಆಗಿದೆ ಈಗ. ಮತ್ತೆ ನೀವೆಲ್ಲ ತುಂಬಾ ಅಪ್ಡೇಟ್ ಆಗಿದ್ದೀರಿ. ನಿಮಗೀಗ ಬಿಸ್ನೆಸ್ ಬಗ್ಗೆ ಎಲ್ಲ ತುಂಬಾ ಅನುಭವ ಆಗಿದೆ. ನಮಗಿಂತ ಹೆಚ್ಚು ಅನುಭವ ಆಗ್ಲಿಲ್ಲ, ಆದ್ರೂ ತಿಳ್ಕೊಂಡು ಬಂದಿದ್ದೀರಿ. ಊಟಿಗೆಲ್ಲ ಬರ್ತಿದ್ದೀರಿ, ಬರಬೇಕು ಇನ್ನು ನೀವು ಬೆಳಿಬೇಕು. ನಾವು 2 ವರ್ಷ ಹೌದು. ಮತ್ತೆ ಅಲ್ಲಿ ಇಸ್ರೇಲಿಗೆ ಹೋಗುವ 2 ವರ್ಷ ಚೇಂಜ್ ಆಗುವ ಚೇಂಜ್ ಅಂತ ಹೇಳಿದ್ರೆ ಯಾವ ತರ ಬೇರೆ ಅದೇ ನಿಮ್ಮ ಕೈಗೆ ಸಿಗಬಾರ್ದು ನಾವು ಹಾಗೆ ಆ ಥರ ಬಿಸಿ ಆಗಬೇಕು. ಹಾಗೆ ಕೈಗೆ ಸಿಗ್ಬಾರ್ದು ಅಂತ ಹೇಳಿದ್ರೆ ಎಲ್ಲಾದ್ರೂ ಅಂಡರ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡ್ರೆ ಕೈಗೆ ಸಿಗ ಗೊತ್ತಾಗ್ಬಾರ್ದು ನೀವು ಹೋಗುದು. ಹಾಗೆ ಇಸ್ರೇಲಿಗೆ ಹೋಗಿ. ನಮ್ದು ಫ್ರೆಂಡ್ ಒಬ್ರು ಇದ್ದಾರೆ ಅಲ್ಲಿ, ಮಾತಾಡ್ಬೇಕಾ? ನೆಕ್ಸ್ಟ್ ಇವ್ರೆ ಪ್ಲಾನ್ ಅಲ್ಲ ಇಸ್ರೇಲಿಗೆ. ಅವ್ರು ಇಸ್ರೇಲಿಗಲ್ಲ, ಅವ್ರು ಉಸ್ರೇಲಿಗೆ ಅವರಿಗೆ ಅಂತೇನು ಉರ್ಸಿಬಿದ್ದಾನ. ಮತ್ತೆ ಅಣ್ಣವರು ನಿಮ್ದು ಲಾಗ್ ಮಾಡೋದು ಬಿಟ್ಟರೆ ಬೇರೆ ಎಂತ ಕೆಲಸ ಇಲ್ಲ ಜೀವನದಲ್ಲಿ. ಅದು ನಾವು ಲಾಗ್ ಅದು ಮಾಡ್ತೀವಿ, ನೋಡ್ತೀವಿ ಅದನ್ನು ಕಷ್ಟಪಟ್ಟು ನಾವು ಮಾಡ್ತೀವಿ. ಎಂತ ಪಟ್ಟವರಿಗೆ ಗೊತ್ತಿರ್ತದೆ ಹೌದು. ನೀವು ಕೆಲವ್ರದೆಲ್ಲ ಡ್ಯಾನ್ಸ್ ನೋಡಿ ನಂಗೆ ತಲೆನೋವು ಆಗ್ತದೆ. ಅದೊಂದು 90 ಹಾಕಿ ನೋಡ್ಬೇಕಾಗ್ತದೆ. ಇಲ್ಲ ಇಲ್ಲಿ ನಿಂತ್ರೆ ನಮಗೆ ಕಷ್ಟ ಅಂತ ಹೋಗೋಣ ಬ್ರೋ. ಅಭಿಮಾನಿಗಳು ಬ್ರೋ ಸೂಪರ್ ಎಂತ ರೀಲ್ಸ್ ಎಲ್ಲ ಹಾಗೆ ಹೇಳ್ತಾರೆ. ಅದಕ್ಕೆ ನಿಮಗೆ ಅದು ಟೈಮ್ ಬಂದಿಲ್ಲ, ಟೈಮ್ ಬಂದಿದೆ ಬರುತ್ತೆ. ನಮಗೆ ಮೊನ್ನೆ ಬರ್ತಿದ್ದಾರೆ. ಭಯಂಕರ ಮಾರ ಈ ತಿಂದು ಮೊನ್ನೆ ಜೋಡಿಸರಿಗೆ ಚರಬುರು ತಿನ್ಲಿಕ್ಕೆ ಹೋದದ್ದು ಒಂದು ಮಗು ನೋಡಿ ಅವರು ರೀಲ್ಸಲ್ಲಿ ಬರ್ತಾರಲ್ಲ ಕೂದ್ಲಿನವರು ಅಂತ, ಆ ಮಗು ಹಿಂದೆ ಶಾಕ್ ಆಯ್ತಲ್ಲ. ಆಗ್ಲೇಬೇಕು ಅಂತ ತಾನೇ. ಬೈ ಈ ಬಣ್ಣಗೆ ಕ್ಯಾಚ್. ಈಗ ಅವ್ರದ್ದು 120 ಆಯ್ತಲ್ಲ ಫಾಲೋವರ್ಸ್. ಎಷ್ಟಾಯ್ತು ಸಬ್ಸ್ಕ್ರೈಬ್? ಇನ್ನು ಮಾಡಿ ಬ್ರೋ, ಇನ್ನು 1K ಮಾಡಿ ಆದಷ್ಟು. ನೀಸು ಓಡ್ತೀರಲ್ಲ. ಓಕೆ ಬೈ ಅಮ್ಮ. ಅಂಗಡಿ ಬಗ್ಗೆ ಅಂತ ಹೇಳ್ತೀರಿ? ಹಾಂ, ನಮ್ಮ ಹಳೆ ಅಂಗಡಿಗೂ ಹೊಸ ಅಂಗಡಿಗೂ ಹೊಸ ಅಂಗಡಿಗೂ ಗಜಾಂತರ ಭಾರಿ ಖುಷಿ ಆಗ್ತದೆ. ಹೊಸ ಅಂಗಡಿ ಭಾರಿ ಎತ್ತರದ ಮೇಲಿದ್ದೀವಿ. ಹಳೆ ಅಂಗಡಿಲಿ ಫುಲ್ ಗುಂಡಿಯಲ್ಲಿದ್ವಿ, ಈಗ ಮೇಲಕ್ಕೆ ಬಂದು ಸ್ವಲ್ಪ ಮೇಲೆ ಏರಿದ್ದೀವಿ ನಾವು. ನಮ್ಗೆ ತುಂಬ ಖುಷಿ ಆಗ್ತದೆ ಈಗ. ಹೌದು. ಈಗ ರೋಡ್ ಎಂತ ಮಾಡ್ತೀರಿ? ರೋಡ್ ಹೋದರೆ ಎಂಥದ್ದು ಮಾಡೋದು ಅಂತ ಹೌದು ಗೈಸ್, ನಮ್ದು ರೋಡ್ ಹೋಗ್ತದೆ. ರೋಡ್ ಹೋದರೆ ನೋಡ್ಬೇಕೇನಂತ ಸದ್ಯದಲ್ಲಿ ಪ್ಲ್ಯಾನ್ ಇಲ್ಲ ಈಗ ಅಲ್ವಾ. ಹಾಗೆ ನೋಡಿ ಎಂಜಾಯ್ ಮಾಡಿ. ಇವತ್ತು ಜಸ್ಟ್ ಒಂದು ವಿಡಿಯೋ ಇದಾಗಿರ್ತದೆ. ಸೊ ಮುಂದೆ ಬರೋ ವೀಡಿಯೋ ಚೆನ್ನಾಗಿ ಮಾಡುವ. ನಿಮ್ಗಳ ಸಪೋರ್ಟ್ ಬೇಕು, ನೀವು ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಈ ಥರ ಮಾಡಿ ನಮಗೂ ಪ್ರೋತ್ಸಾಹ ಬರ್ತದೆ ಇನ್ನೇನೆಲ್ಲ ಮಾಡುವ ಅಂತ. ನೋಡ್ತೀನಿ ಗೈಸ್, ಚೆನ್ನಾಗಿ ಮಾಡುವ. ಈಗ ಸ್ಟಾರ್ಟಿಂಗ್ ಅಲ್ಲ, ಎಲ್ಲರದ್ದು ನಾವು ಒಪಿನಿಯನ್ ಹೇಳುವಾಗ ಗೊತ್ತಾಗುತ್ತೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಮಾಡ್ತೀನಿ ಗೈಸ್. ಹಾಂ, ಹೇಗಾಗ್ತದೆ ಅಂಗಡಿದಲ್ಲ ಒಪಿನಿಯನ್? ಹಾಂ, ನಮ್ಮ ಹಳೆ ಅಂಗಡಿಗೂ ಹೊಸ ಅಂಗಡಿ ಇದ್ದಾಗ ಹೇಳಿ ಬೇಗ, ಲೇಟ್ ಆಯಿತು. ನನ್ನ ಫೋಟೋ ಇದೆ ಸಾದಿಗಿದ್ದು. ಹೌದು
ಹೇಳಿ ಅಂದ್ರೆ ನಾನು ಫೋಟೋ ತೆಗಿದ್ಯಾರೆ ಇದು ಯಾವ ವಿಚಿತ್ರ ಮಾರೆ ಬಾ ಹೇಳಿ ಮುಂಚೆ ಇದ್ದ ಅಂಗಡಿಗೂ ನೀವು ಅವಾಗ ಇದ್ದ ಅಂಗಡಿಗೂ ಈಗಿರೋ ಅಂಗಡಿಗೂ ಹಾ ನನ್ನ ಫೋಟೋ ಎಂತ ಮಾಡುದಾ ಹೇಳಿ ಬೇಗ ಲೇಟ್ ಆಯ್ತು ಟೈಮ್ ಆಗ್ತಾವಂತು ನಾವು ಹೇಳಲಿಕ್ಕಿಲ್ಲ ನಾವೆಲ್ಲ ಪಾಪದವರು ಪಾಪದವರಿಂದ ನಾವು ಅಂಗಡಿ ನೀವು ಹುಟ್ಟ ಮೊದ್ಲೇ ನಾವು ಅಲ್ಲಿ ಹಾ, ಮಾಡಿದ್ವಿ ಕೆಳಗೆ ಅದೇ ಹೇಳಿದ್ ನಾನು ಅವಾಗ ಹೇಗಿತ್ತು ಇವಾಗ ಹಾ ಫಸ್ಟ್ ಅವಾಗ ಆಗ ನೀವು ಮದುವೆ ಮುಂಚೆ ಅದೇ ಆಗ ನಾನು ಅಲ್ಲಿ ಮಾಡ್ತಿದ್ದೆ ಕೆಳಗೆ ಅಂಗಡಿ ಹ್ಮ್. ಆಗ ನಿಮ್ಮ ಅಪ್ಪ ಬೆಳಿಗ್ಗೆ ಬರುವಾಗ 11 ಗಂಟೆ ನಾನು ಒಬ್ಬನೇ 6 ಗಂಟೆ ಬಂದು ಎದ್ದು ನಾನು ಕಸ ಗುಡಿಸಿ ಗಿಸಿ ಹೊಡಿಸಿ ಅಂಗಡಿ ಮಾಡಿ ಕೆಲಸ ಮಾಡಿ ಚಿಕ್ಕ ಅಂಗಡಿ ಆಗ ಹೌದು, ಚಿಕ್ಕ ಅಂಗಡಿ ಕೆಳಗೆ ಹಾ ಗೊತ್ತಾಯ್ತು ಅಲ್ಲಿ ಗೂಡಂಗಡಿ ಗೂಡಂಗಡಿ ಚಿಕ್ಕ ಅಂಗಡಿ ಬೆಳಿಗ್ಗೆ ಬರೋದು ನನ್ನ ನಾನು ಡ್ಯೂಟಿ ಮಾಡೋದು ಆಗ ಒಳ್ಳೆ ವ್ಯಾಪಾರ ಬೆಳಿಗ್ಗೆ ನಾನು ಓಪನ್ ಮಾಡೋದು ಜನ ಈಗ ದನನೇ ಈಗ ಜನನೇ ಇರ್ಲಿ ನನಗೆ ಒಳ್ಳೇದದು ಇರ್ಲಿ ಅದು ಮೇಲೆ ಮೇಲೆ ಬೇರೆ ಬಂದ ಮೇಲೆ ಒಳ್ಳೇದೇ ಆದ್ದು ನಾವು ಕೆಟ್ಟದಾಗಲಿಲ್ಲ ಹಾ ಒಳ್ಳೇದೇ ಆದ್ದು ಖುಷಿ ಆಯ್ತು ನನಗೆ ನಿನ್ನ ಅಪ್ಪ ಉಂಟಲ್ಲ ಸೂಪರ್ ಮ್ಯಾನ್ ಅದು ಮಾತಾಡ್ಲಿಕ್ಕಿಲ್ಲ ಅದು ಅವ್ರು ಸಹ ಹಾಗೆ ಸ್ಟೆಪ್ ಮೇಲೆ ಮೇಲೆ ಹೋಗುದೇ ಅದು ಮಾತಾಡ್ಲಿಕ್ಕಿಲ್ಲ ಸೂಪರ್ ಅದು ಮಾತಾಡ್ಲಿಕ್ಕಿಲ್ಲ ಅದ ಇದ್ಯಾವಾಗ ಅದು ನಾವೆಂತ ಗೊತ್ತಿಲ್ಲ ಈ ಅಂಗಡಿ ಬಂದ ಯಾವಾಗ ಈ ಅಂಗಡಿ ಮತ್ತೆ ಬಂದದ್ದು ಕಳೆ ಅಂಗಡಿಗೆ ಫಸ್ಟಿಗೆ ಅಲ್ಲಿ ಹಾ. ಅದು ಮದುವೆ ಆದ ಮೇಲೆ ಈ ಅಂಗಡಿ ಇಲ್ಲಿ ಮೇಲೆ ಇಲ್ಲಿ ಬಂದು 2 ಅಂಗಡಿ ಮಾಡಿದ್ರು ನಿಮ್ಮ ಅಪ್ಪಳೇ ಮಾಡಿದ್ರು ಆಗ 2 ಅಂಗಡಿ ಮಾಡಿ 2 ಅಂಗಡಿಯಲ್ಲಿ ಇರುವಾಗ ಆಚೆ ಈಚೆ ನಾನು ದೊಡ್ಡ ಅಂಗಡಿ ಇತ್ತು ಆಗ ನಾನು ಅಲ್ಲಿ ಅಂಗಡಿ ಇತ್ತು ದೊಡ್ಡ ಅಂಗಡಿ ಅದು ಗೊತ್ತು ನಂಗೆ ನೆನ್ಪು ನಂಗೂ ಸಹ ಮದುವೆ ಆದ ನಂತರ ಅದು ನಾನು ಅಂಗಡಿ ಇತ್ತೆ ನಾನು ಸಹ ಇದ್ದೆ ಒಟ್ಟಿಗಿದ್ದೆ ನಾನು ಸದ್ಯ ನಿಮ್ಮ ಅಪ್ಪ ಸಹ ಇದ್ರು ನಾವು ದೊಡ್ಡ ಅಂಗಡಿ ಆಗ ಸೈಡಿಗೆ ಒಂದು ಕಬ್ಬಿಣ ಮಿಷಿನ್ ತಗೊಂಡ್ರು ಆಗ ಕಬ್ಬಿಣ ಮಿಷಿನ್ ಆಗ ತಗೊಂಡು 1900 1900 2000 ಅದೆಷ್ಟೇ ಇರ್ಬೋದು ನನಗೆ ಗೊತ್ತಿರೋದು ಹೌದು ನಿಮ್ಗೆ ಗಾಯ್ಸ್ ನಮ್ಮ ಹಳೆ ಅಂಗಡಿ ಇರುವಾಗ ಇವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅದೊಂದು ಸ್ಟೋರಿ ಅದು ಮತ್ತೆ ಮತ್ತಿನ್ ಎಂತ ಲೇಟ್ ಆಯ್ತಲ್ಲಿ ಅಲ್ಲಲ್ಲ ಅದೇ ಈ ಅಂಗಡಿ ಇರುವಾಗ ಅದೇ ಈ ಅಂಗಡಿ ಇರುವಾಗ ನಾವು ದೊಡ್ಡ ಅಂಗಡಿ ಆಯ್ತಲ್ಲ ಅದು ಅಂಗಡಿ ಆದ ಒಂದು 2-3 ವರ್ಷ ಆದ ಮೇಲೆ ಇಲ್ಲಿ ನಾವು ವ್ಯಾಪಾರ ಮಾಡ್ತಿದ್ದೆವು ಎಲ್ಲ ನಾವು ಆಗ ಆಕ್ಸಿಡೆಂಟ್ ಆಯ್ತು ಒಂದು ಕಾಪಿದ ಮುಂದೆ ಹೊಡ್ಕೊಂಡು ಹೋದ ಹೌದು ಒಂದು 11 ಗಂಟೆಗೆ ಹೌದು ಗಾಯ್ಸ್ ಅವಾಗ ಒಂದು ಭಯಂಕರ ಆಗಿತ್ತು ನಾನು ಮತ್ತು ನನ್ನ ಫ್ರೆಂಡ್ ಒಬ್ರು ಕೂತ್ಕೊಂಡಿದ್ದೆವು ಕೂತ್ಕೊಂಡಿದ್ರೆ ಆಕ್ಸಿಡೆಂಟ್ ಆಗಿ ನಾನು ಏನೋ ಪುಣ್ಯಕ್ಕೆ ನಾನು ಆಡಿದೆ ಇಲ್ಲ ನನ್ನ ಕಾಲು ಕಟ್ಟಿ ನಾನು ಆಗಲೇ ಸಾಯ್ತಿದ್ದೆ ಏನೋ ಉಳಿದೆ ಮತ್ತೊಬ್ಬ ನನ್ನ ಫ್ರೆಂಡ್ ಒಬ್ಬ ಅವನು ಸಾರಿ ಹೋಗಿ ನಮ್ಮ ಮನೆಯಿಂದ ಆಚೆ ಅಲ್ಲಿ ಬಿದ್ದಿದ್ದ ಕೆಳಗೆ ಬಿದ್ದಿದ್ದ ಗೊತ್ತಿಲ್ಲ ಎಲ್ಲ ಬಂದು ಎಲ್ಲ ಜನಗಳನ್ನ ನೋಡಿದ್ವಿ ಎಲ್ಲ ಹುಡುಕೊಂಡು ನೋಡುವಾಗ ಅಲ್ಲಿದ್ದೇನೆ ಒಬ್ಬ ಕೆಳಗೆ ಮತ್ತೆ ಅವನನ್ನು ಕರ್ಕೊಂಡೋಗಿ ಮತ್ತೆ ನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಹೋದ್ರು ಮತ್ತೆ ಅಲ್ಲಿಂದ ಬೆನಕೆಗೆ ಹೋಗಿ ಬೆನಕೆಗೆ ಅಡ್ಮಿಟ್ ಮಾಡಿ ಇದು ಮಾಡಿದ್ರು ಮತ್ತೆ ಎಂತ ನನಗೆ ಗೊತ್ತಿಲ್ಲ ಮತ್ತೆ ನನ್ನನ್ನು ಕರ್ಕೊಂಡು ಮಂಗಳೂರಿಗೆ ಹೋದ್ರು ಮಂಗಳೂರು ಹೋಗಿ ಎಲ್ಲ ಇದು ಮಾಡಿ ಬಂದರು ಮತ್ತೆ ಎಂತ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಅವಾಗದಲ್ಲ ಸ್ಟೋರಿ ಒಳ್ಳೆ ಒಪಿನಿಯನ್ ಹೇಳಿದೆ ಥ್ಯಾಂಕ್ ಯು ಓಕೆ 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 ಮತ್ತೆ ಈ ಅಂಗಡಿದು ಈಗ ಈ ಅಂಗಡಿಯಾಗಿ ಒಂದು 2 ವರ್ಷ ಆಯ್ತು 2 ವರ್ಷ ಆಯ್ತು ಈ ಫೆಬ್ರವರಿ 3 ವರ್ಷ ಆಯ್ತು ಈಗ ದೊಡ್ಡ ಒಂದು ಮರ ಇತ್ತು ಇಲ್ಲಿ ಹೌದಾ ದೊಡ್ಡದು ಮರ ಇಷ್ಟು ದೊಡ್ಡ ದಪ್ಪದ ಮರ ಇತ್ತು ಆಗ ಕಡ್ದು ಗಿಡದೆಲ್ಲ ಮಾಡಿ ಅಂಗಡಿ ಎಲ್ಲ ಮಾಡಿ ಈಗ ನಮ್ಮ ದೊಡ್ಡನ್ನು ಎಂತಾದ್ರು ಒಂದು ಅಂಗಡಿ ಎಲ್ಲ ಮಾಡಿ ಪಾಪ ದೊಡ್ಡ ಅಂಗಡಿ ಎಲ್ಲ ಮಾಡಿ ಈಗ ಸ್ವಲ್ಪ ವ್ಯಾಪಾರ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು ಸೂಪರ್ ಆಯ್ತು ಈಗ ಸ್ವಲ್ಪ ವ್ಯಾಪಾರ ಜಾಸ್ತಿ ಉಂಟು ಮತ್ತೆ ಮಕ್ಕಳು ದೊಡ್ಡದಾದ್ರು ಈಗ ಅವರೊಂದು ಒಬ್ಬ ಅಲ್ಲಿ ಹೋದ ಮತ್ತೊಬ್ಬ ಈಗ ಅಂಗಡಿಯಲ್ಲಿ ಇದ್ದಾನೆ ಜಾಬ್ ಎಲ್ಲ ಹುಡ್ತಾ ಇದ್ದಾನೆ ಎಂಜಾಯ್ ನಮಗೇನು ಖುಷಿ ಅದು ಹಾಗೆ ಈಗ ಆಗಿದ್ದೆ ಮತ್ತೆ ಇವರಿದ್ದಾರೆ ನೋಡಿ ಇಲ್ಲಿ ನಮ್ಮ ಅತಿಯವರು ನೋಡಿ ಅವರ ಪ್ರಯತ್ನ ನಾವು ಇದ್ದೇವೆ ಓಕೆ ಓಕೆ ಒಳ್ಳೆ ಹೇಳಿದೆ ಒಪಿನಿಯನ್ ಈ ಥರ ನೀನು ಒಪಿನಿಯನ್ ಹೇಳ್ತಿದ್ದೆ ನಮಗೆ ಸಹ ಬೇಕಾಗ್ತದೆ ಸ್ಟೋರಿ ಓಕೆ 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 ಗಾಯ್ಸ್ ಈ ಲಾಗ್ನ ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೋಡ್ತಾ ಇರಿ ನಿಮ್ಮ ಪ್ರೀತಿ ಮಾಡಿ ಬ್ಲಾಗ್ ನೋಡ್ತಾ ಇರಿ ಈ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಗುಡ್ ನೈಟ್ ಸಿಟ್ರೀನ್ಸ್ ಬೈ ಬಾಯ್